ನಮಸ್ಕಾರ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರ ಹೊಸ ದಾಖಲೆ ಸೃಷ್ಟಿಯಾಗಿದೆ. ಈ ದಾಖಲೆಯೇ ಒಂದು ಸಾಧನೆನಾ ಎನ್ನುವಂತಹ ಪ್ರಶ್ನಾರ್ಥಕ ಚಿಹ್ನದೊಂದಿಗೆ ಈ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಲಿಕ್ಕೆ ಬಂದಿದ್ದೇನೆ. ಯಾಕಪ್ಪ ಅಂದರೆ ಇವತ್ತು ಕರ್ನಾಟಕದಲ್ಲಿ ಯಾವುದೇ ರಾಜಕಾರಣಿಗೂ ಕೂಡ ಆ ಒಂದು ಗತ್ತು, ಆ ಒಂದು ಗಾಂಭೀರ್ಯತನ ಮತ್ತು ಜನಮನ್ನಣೆಯನ್ನು ಗಳಿಸುವಂತಹ ಹಾಗೂ ಸಂಪೂರ್ಣವಾಗಿ 5 ವರ್ಷವನ್ನು ಮತ್ತೈದು ವರ್ಷವನ್ನು ಜನರ ಮನ್ನಣೆ ಗಳಿಸುವುದರ ಮುಖಾಂತರ ಜನನಾಯಕನಾಗಿ ಅಥವಾ ಜನಸೇವಕನಾಗಿ ಬೆಳೆದಿರುವಂತಹ ಉದಾಹರಣೆಗಳು ಇವತ್ತು ಪ್ರಸ್ತುತ ದಿನಮಾನದಲ್ಲಿ ಕಡಿಮೆಯಾಗಿದೆ. ಅಂದರೆ ಸಾಮಾಜಿಕ ಜಾಲತಾಣಗಳು ಬಂದ ನಂತರ ಸುಳ್ಳಿರುವಂಥದ್ದನ್ನು ಸತ್ಯ ಎನ್ನುವಂಥದ್ದು, ಸತ್ಯ ಇರುವುದನ್ನು ಸುಳ್ಳು ಎಂದು ಬಿಂಬಿಸುತ್ತಾ ಇಡೀ ರಾಜ್ಯದಲ್ಲಾಗಲಿ ಇಡೀ ದೇಶದಲ್ಲಾಗಲಿ ಒಂದಷ್ಟು ತೊಂದರೆಗಳು ಉಂಟಾಗಿವೆ. ಸೊ ಆದ್ದರಿಂದ ಇಂತಹ ಪರಿಸ್ಥಿತಿಯಲ್ಲಿ ಅದು ಕರ್ನಾಟಕದಲ್ಲಿ ಮೇರು ಘಟಾನುಘಟಿಗಳು ನಾಯಕರಿರುವಂತಹ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿರುವಂತಹ ಸಿದ್ದರಾಮಯ್ಯನವರು ಈಗ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಆ ದಾಖಲೆ ಏನಪ್ಪ? ದೇವರಾಜ್ ಅರಸು ಅವರು ಅಧಿಕಾರವನ್ನು ವಹಿಸಿಕೊಂಡು 7 ವರ್ಷಗಳನ್ನು ಸಂಪೂರ್ಣವಾಗಿ ಜನಮನ್ನಣೆಯೊಂದಿಗೆ ಅಥವಾ ಜನಸಾಮಾನ್ಯರ ಸೇವಕರಂತೆ ಬದುಕಿ ಜೀವನವನ್ನು ಸಾಗಿಸಿದರು. ಅದೇ ರೀತಿಯಾಗಿ ಅವರ ಒಂದು 7 ವರ್ಷದ ಸಂಪೂರ್ಣ ಅವಧಿಯನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿರುವಂತಹ ಸಿದ್ದರಾಮಯ್ಯನವರು 2792 ದಿನಗಳ ಕಾಲ ಅಧಿಕಾರವನ್ನು ವಹಿಸಿಕೊಂಡು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಆದ್ದರಿಂದ ಇದೊಂದು ಹೊಸ ದಾಖಲೆ. ಈ ದಾಖಲೆಯೇ ಒಂದು ಸಾಧನೆನಾ? ಹೌದು, ಈ ದಾಖಲೆಯೇ ಒಂದು ಸಾಧನೆ. ಯಾಕಪ್ಪ ಅಂದರೆ ಇವತ್ತು ಒಂದು ಸಣ್ಣ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ 5 ವರ್ಷಗಳ ಕಾಲ ಆಳ್ವಿಕೆ ಮಾಡುವಂಥದ್ದು ಕಷ್ಟಕರವಾಗಿರುವಂಥದ್ದು, ಅಥವಾ 5 ವರ್ಷ ಮುಗಿಯೋದ್ರೊಳಗಡೆ ಆತನ ಜೀವನ ಬರ್ಬಾದಾಗಿ ಹೋಗಿಬಿಟ್ಟಿರ್ತ. ಮತ್ತು ಆತನ ಮನಸ್ಸಿನಲ್ಲಿ ಇನ್ನೊಂದು ಸಾರಿ ರಾಜಕೀಯ ಬೇಡವೇ ಎನ್ನುವಂತಹ ವಿರೋಧಗಳನ್ನು ಕಟ್ಟಿಕೊಂಡು 5 ವರ್ಷವನ್ನು ಆಳ್ವಿಕೆ ಮಾಡಿರ್ತಾನೆ ಅಥವಾ ಜನರ ಸೇವೆಯನ್ನು ಮಾಡಿರ್ತಾನೆ. ಅಂಥದರಲ್ಲಿ 7 ವರ್ಷಗಳ ಕಾಲ ಅಂದರೆ ಪದೇ ಪದೇ ಮುಖ್ಯಮಂತ್ರಿ ಆಗುವಂತಹ ಆ ಅವಕಾಶವಿದ್ದದ್ದನ್ನು ಸದುಪಯೋಗಪಡಿಸಿಕೊಂಡು ಜನಮನ್ನಣೆಯನ್ನು ಗಳಿಸುವುದರ ಮುಖಾಂತರ ಯಾವ ರೀತಿ ಜನಮನ್ನಣೆಯನ್ನು ಗಳಿಸಿದರು? ಭಾಗ್ಯಗಳನ್ನು, ಹಲವಾರು ಯೋಜನೆಗಳನ್ನು ತರುವುದರ ಮುಖಾಂತರ ಜನಮನ್ನಣೆಯನ್ನು ಗಳಿಸಿಕೊಂಡ್ರು. ನಾನೇನು ಮತ್ತೆ ಕಾಂಗ್ರೆಸ್ ವ್ಯಕ್ತಿ ಅಲ್ಲ, ಕಾಂಗ್ರೆಸ್ ಪರವಾಗಿರುವಂಥ ವ್ಯಕ್ತಿ ಅಲ್ಲ, JDS ಪರವಾಗಿರುವಂಥ ವ್ಯಕ್ತಿ ಅಲ್ಲ, BJP ಪರವಾಗಿರುವಂಥ ವ್ಯಕ್ತಿ ಅಲ್ಲ. ನಾನೊಬ್ಬ ನಿರೂಪಕ, ನಾನೊಬ್ಬ ಸುದ್ದಿಗಾರ. ಆ ಸುದ್ದಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಅಷ್ಟೇ. ಈ ಒಂದು ಕ್ಷಣದಲ್ಲಿ ನಾನೊಬ್ಬ ಸುದ್ದಿಗಾರ. ಸೊ ಅದಕ್ಕೋಸ್ಕರ ಅದನ್ನೊಂದು ಅರ್ಥ ಮಾಡಿಕೊಂಡು ನಿಮಗೆ ಈ ಕರ್ನಾಟಕದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಏನೇ ಸಾಧನೆ ಮಾಡಿದ್ರೂ ಕೂಡ ಆತನಿಗೆ ಪ್ರಶಂಸೆ ನೀಡುವಂಥದ್ದು ಅಥವಾ ಅಭಿನಂದನೆಗಳನ್ನು ನೀಡುವಂಥದ್ದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ಆ ಕರ್ತವ್ಯವನ್ನು ನಿಭಾಯಿಸ್ತಿದ್ದೇನೆ ಹೊರತಾಗಿ ವಿರೋಧಿಯಾಗಿ ಅಥವಾ ಅವರ ಪರವಾಗಿ ಅವರನ್ನು ವೈಚಾರಿಕತೆಯಿಂದ ಒಂದಷ್ಟು ಅವರು ನಮ್ಮವರು ಎನ್ನುವಂಥ ಕಾರಣಕ್ಕೋಸ್ಕರ ಹೇಳ್ತಾ ಇಲ್ಲ. ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಿಗೆ ಅಭೂತಪೂರ್ವವಾಗಿರುವಂತಹ ಅಭಿಮಾನಿ ಬಳಗವಿರಬಹುದು ಮತ್ತು ಅಷ್ಟೇ ಒಂದಷ್ಟು ಮಟ್ಟಿಗೆ ವಿರೋಧವನ್ನು ಮಾಡುವಂತಹ ಬಳಗವಿರಬಹುದು. ಆದರೆ ಸಾಧನೆಯ ಮುಖಾಂತರ ಬಂದಾಗ ಅವರನ್ನು ಪ್ರಶಂಸೆ ಮಾಡುವಂಥದ್ದು ಅಥವಾ ಅಭಿನಂದಿಸುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಆ ಕರ್ತವ್ಯಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಕರ್ನಾಟಕದಲ್ಲಿ ಇದೊಂದು ಹೊಸ ದಾಖಲೆನೇ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ MLA ಆಗಿ MP ಗಳಾಗಿ ಒಂದು ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ 5 ವರ್ಷ ಆಳ್ವಿಕೆ ಮಾಡಪ್ಪ ಅಂದ್ರೆ ಆಗಲೇ ಕುತ್ತಿಗೆ ಬಂದುಬಿಟ್ಟಿರ್ತದೆ ಅವರಿಗೆ. ಅಷ್ಟರ ಮಟ್ಟಿಗೆ ವಿರೋಧಗಳು, ಅಷ್ಟರ ಮಟ್ಟಿಗೆ ಖಂಡನೆ, ಅಷ್ಟರ ಮಟ್ಟಿಗೆ ಕಷ್ಟಗಳು, ಅಷ್ಟರ ಮಟ್ಟಿಗೆ ಅದೆಲ್ಲವನ್ನು ಎದುರಿಸುವಂತಹ ಶಕ್ತಿ ಅವರಲ್ಲಿ ಕುಂದುಕೊರತೆಗಳು ಬಂದು ಹೋಗಿಬಿಟ್ಟಿರ್ತವೆ. ಆ ಶಕ್ತಿ ಇರೋದಿಲ್ಲ. ಸೊ ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿಯಪ್ಪ ಅಂತಂದರೆ ಅದು ಸಿದ್ದರಾಮಯ್ಯನವರು. ಅವರಿಗೆ ಯಾವುದೇ ವಿರೋಧ ಬಣಗಳು ಅಷ್ಟಿಲ್ಲ, ಅವರ ಮೇಲೆ ಯಾವುದೇ ಕೇಸ್ಗಳಿಲ್ಲ. ಕೇಸ್ಗಳು ಇದ್ದರೂ ಕೂಡ ಅವೆಲ್ಲ ಖುಲಾಸೆಯಾಗುವಂತಹ ಕೇಸ್ಗಳು ಮತ್ತು ದೊಡ್ಡ ದೊಡ್ಡ ಕೇಸ್ ಆಗಿರುವಂಥದ್ದು, ಭ್ರಷ್ಟಾಚಾರ ಕೇಸ್ ಆಗಿರುವಂಥದ್ದು ಯಾವುದೇ ಕಾರಣಕ್ಕೂ ನಡೆದಿಲ್ಲ ಅನ್ನುವಂಥದ್ದು. ಇತ್ತೀಚೆಗೆ ಮೂಢ ಹಗರಣ ಒಂದು ಕೇಸ್ ಬಿಟ್ಟರೆ ಮತ್ತೊಂದು ಕೇಸ್ ಅಷ್ಟು ದೊಡ್ಡ ಮಟ್ಟಿಗೆ ಏನು ಸದ್ದು ಮಾಡಿಲ್ಲ. ಆ ಮೂಢ ಹಗರಣದಲ್ಲೂ ಕೂಡ ಇತ್ತೀಚೆಗೆ ಒಂದು ಕೋರ್ಟ್ನಲ್ಲಿ ಸುದ್ದಿ ಬಂದಿದೆ, ಅವರು ಖುಲಾಸೆಯಾಗಿದ್ದಾರೆ ಅಥವಾ ಅವರ ಪಾತ್ರ ಏನಿಲ್ಲ ಎನ್ನುವಂಥದ್ದು ಒಂದಷ್ಟು ವಿಚಾರ ಬಂದಿರ್ಬೋದು. ಬಟ್ ಅದೆಲ್ಲ ಪಕ್ಕಕ್ಕೆ ಇಡೋಣ. ಅವರು ಮಾಡಿರುವಂಥ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಅನ್ನಭಾಗ್ಯವನ್ನು ಕೊಟ್ಟಂತಹ ಅನ್ನರಾಮಯ್ಯ, ಕ್ಷೀರಭಾಗ್ಯವನ್ನು ಕೊಟ್ಟಂತಹ ಮಹಾನ್ ರಾಮಯ್ಯ, ಜನಮನ್ನಣೆ ಗಳಿಸಿದಂತಹ ಸಿದ್ದರಾಮಯ್ಯ ಮತ್ತು ಇಂದಿರಾ ಕ್ಯಾಂಟೀನನ್ನು ಜಾರಿಗೆ ತಂತಹ ಇಂದಿರಾ ಆತ್ಮರಾಮಯ್ಯ ಅಥವಾ ಇಂದಿರಾ ಗಾಂಧಿ ಅವರ ಆತ್ಮೀಯತೆಯ ರಾಮಯ್ಯ. ಅದೇ ರೀತಿಯಾಗಿ ಮತ್ತು ಈ ವರ್ಷದಲ್ಲಿ ಅಥವಾ 2023ರಿಂದ ಹೀಗೆ ಇಂದಿರಾ ಕ್ಯಾಂಟೀನ್ ಜೊತೆಗೆ ಅದನ್ನು ಪುನರ್ವಸತೀಕರಣ ಅಂದರೆ ಒಂದು ಸ್ವಲ್ಪ ಪುನರಾರಂಭಿಸಿದರು. ಅದನ್ನು ಒಂದಷ್ಟು ದಿನಗಳ ಕಾಲ ಬಂದ್ ಮಾಡಿಸಲಾಗಿತ್ತು ಅಥವಾ ಬಂದ್ ಮಾಡಿಸುವಂಥ ಸುದ್ದಿ ಕೂಡ ಬರ್ತಾ ಇತ್ತು. ಆ ಒಂದು ಯೋಜನೆ ಮುಖಾಂತರ ಈಗ ಗೃಹಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ವಿದ್ಯಾಶ್ರೀ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು,
ಯುವ ನಿಧಿ ಆಗಿರ್ಬೋದು, ಅನೇಕ ರೀತಿಯಲ್ಲಿ ಯೋಜನೆಗಳು ಅಂತಂದರೆ ಅವೆಲ್ಲವೂ ಕೂಡ ಬಡವರ ಮತ್ತು ಮಹಿಳೆಯರ ಕಲ್ಯಾಣಕ್ಕಾಗಿಯೇ ತಂದಿರುವಂತಹ ಒಂದು ಕೆಲವೊಂದು ಯೋಜನೆಗಳು. ಆ ಯೋಜನೆಗಳು ಜನರನ್ನು ತಲುಪುವಲ್ಲಿ ಅಥವಾ ತಲುಪುವಂತಹ ಹಂತದಲ್ಲಿ ಪ್ರಧಾನ ರೀತಿಯಲ್ಲಿ ಅಥವಾ ನಿಧಾನವಾಗಿ ಆಗಿರ್ಬೋದು, ಆದರೆ ಅದೊಂದಿಷ್ಟು ಅಭಿವೃದ್ಧಿಗೆ ಕುಂಠಿತವಾಗಿರ್ಬೋದು. ಬಟ್ ಅವೆಲ್ಲ ಮಾಡಿರುವಂಥ ಯೋಜನೆಗಳು ಕೂಡ ಬಡವರ ಪರವಾಗಿ ಮತ್ತು ಬಡ ಮಹಿಳೆಯರ ಪರವಾಗಿ ಅನ್ನುವಂಥದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಅದು ನಾವು ಅನ್ಕೊಂತಿರ್ಬೋದು, ಅವ್ರು ಎಲ್ಲಿ ಬಡವರಿಗೆ ಮಾಡಿದ್ದಾರೆ, ಎಲ್ರಿಗೂ ಸೌಕರ್ಯ ಮಾಡಿದ್ರಿ. ಅವರು ಮಾಡಿರೋದೆಲ್ಲ ಬಡವರಿಗೆ ಮಾಡಿರ್ತಾರೆ. ನಾವು ಸೌಕರ್ಯ ಇದ್ದರೂ ಕೂಡ ನಾವು ಬಡವರು ಅಂತೇಳಿ ನಾವು ತೊಗೊಂಡಿರ್ತೀವಿ, ಅದು ನಮ್ಮ ತಪ್ಪದು. ಮಾಡುವಂತಹ ರಾಜಕಾರಣಿ ಆಗಲಿ ಅಥವಾ ಮಾಡುವಂತಹ ಸರ್ಕಾರದ ನೌಕರರಾಗಲಿ ಯಾವುದು ತಪ್ಪು ಮಾಡಿರಂಗಿಲ್ಲ. ಬಟ್ ಅವು ತಪ್ಪುಗಳನ್ನು ನಾವು ಮಾಡಿರ್ತೀವಿ. ಮುಂಚೆ ನೋಡಿ, ಇಲ್ಲಿ ಮೋಸ ಹೋಗುವಂತಹ ಜನರಿದ್ದಾಗ ಮೋಸ ಮಾಡುವಂಥವ್ರು ಬರ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಮಾತು ಈಗ ಬೇಡ, ಆ ಚರ್ಚೆ ಈಗ ಬೇಡ. ಕೇವಲ ಅವರಿಗೆ ಅಭಿನಂದನೆ ತಿಳಿಸುವುದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಶುಭವಾಗಲಿ. ಅವರು ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮ ರಾಜಕಾರಣಿ ಅಂತೇಳಿ ಹೆಸರನ್ನು ಪಡೆದಿದ್ದಾರೆ. ಎಲ್ಲ ಮೀಡಿಯಾಗಳಲ್ಲೂ, ತೆಲುಗು ಮೀಡಿಯಾ ಆಗಿರ್ಬೋದು, ತಮಿಳು ಮೀಡಿಯಾಗಳಲ್ಲಾಗಿರ್ಬೋದು, ಅವರಿಗೆ ಶುಭ ಹಾರೈಕೆ ಉರಿದುಂಬಿ ಬರುತ್ತಾ ಇದೆ. ಮತ್ತು ಜನಸಾಗರವು ಕೂಡ ಅಷ್ಟೇ ಅಭಿಮಾನದಿಂದ ಅವರಿಗೆ ಶುಭವನ್ನು ಹಾರೈಸಿದರೆ ಎಲ್ಲ ಕಡೆಗೂ ಕೂಡ ನಾಟಿ ಕೋಳಿ ಸಾರು, ಬಿರಿಯಾನಿ ಎಲ್ಲವನ್ನು ಅಭಿಮಾನಿಗಳು ಕೂಡ ಎಲ್ಲ ಕಡೆಯಲ್ಲೂ ಕೂಡ ಹಂಚ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಭಿಮಾನಿಗಳು. ಅಭಿನಂದನೆ ತಿಳಿಸುವಂತಹ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ, ಜನಸಾಮಾನ್ಯರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದರೆ. ಈ ರೀತಿಯಾಗಿ ಮಾಡ್ತಾ ಹೋಗ್ರಿ. ಆದರೆ ಒಂದಷ್ಟು ಅಭಿವೃದ್ಧಿಯ ಬಗ್ಗೆ, ಕೇವಲ CM ಕುರ್ಚಿಯ ಬಗ್ಗೆ ನಿಮ್ಮ ಕಾಳಜಿಯನ್ನು ವಹಿಸುವುದನ್ನು ಬಿಟ್ಟು ಅಭಿವೃದ್ಧಿ ಕಡೆ, ಕರ್ನಾಟಕದ ಅಭಿವೃದ್ಧಿ ಕಡೆಗೆ ಒಂದಷ್ಟು ಗಮನವನ್ನು ಹರಿಸ್ರಿ. ಗ್ಯಾರಂಟಿಗಳು ಬರೀ ಗೋರಂಟಿ ಆಗಿಬಿಟ್ಟವ. ಇವು ಗೋರಂಟಿ ಅಂದರೆ ಕೆಲವು ದಿನ ಇದ್ದು ಮಾತ್ರಕ್ಕೆ ಹೋಗಿಬಿಡ್ತಲ್ಲ, ಅದ್ರಂಗೆ ಗೋರಂಟಿ ಆಗಿಬಿಟ್ಟವ. ಸೊ ದಯವಿಟ್ಟು ಆ ಗ್ಯಾರಂಟಿಗಳ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ರಿ. ನಿಮ್ಮ CM ಕಿತ್ತಾಟವನ್ನು ಸ್ವಲ್ಪ ಬದಿಗಿಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ರಾಜಕೀಯದ ಬಗ್ಗೆ ಯಥೇಚ್ಛವಾಗಿ ಮಾತನಾಡ್ತಾ ಹೋದರೆ ನೀವು ಆ ಪಕ್ಷದವನು ಈ ಪಕ್ಷದವನು ಅನ್ನುವಂತಹ ವಿಚಾರವನ್ನು ನೀವು ಮಾಡಿಬಿಡ್ತೀರಿ. ಯಾವುದೇ ಪಕ್ಷವಾಗಿರಲಿ ಅಭಿನಂದನೆ ತಿಳಿಸುವಂಥದ್ದು ನನ್ನ ಕರ್ತವ್ಯ. ಸೊ ಹಾಗಾಗಿ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಸಿದ್ದರಾಮಯ್ಯ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ ಜನಮಾನಸದಲ್ಲಿ ಹೀಗೆ ನೀವು ಉಳಿರಿ ಅಂತ ಹೇಳ್ತಾ, ನಿಮ್ಮಂತಹ ಜನಮನ್ನಣನ್ನು ಗಳಿಸಿದಂತಹ ಸಿದ್ದರಾಮಯ್ಯ ಈ ಮುಂದಿನ ದಿನಮಾನಗಳ ಕಾಲದಲ್ಲಿ ಸಿಗುವುದಿಲ್ಲ ಅಂತಕ್ಕಂಥದ್ದಷ್ಟೇ ನನ್ನ ಭಾವನೆ. ಯಾಕಪ್ಪ ಅಂತಾನೆ, ಒಂದಂತೂ ಮಾತು ಸತ್ಯ, ಇವತ್ತಿನ ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಈ ಸಾಧನೆಯನ್ನು, ಈ ಇತಿಹಾಸವನ್ನು, ಈ ದಾಖಲೆಯನ್ನು ಯಾರೂ ಕೂಡ ಸರಿಗಟ್ಟಲಾರರು ಅಥವಾ ಸರಿಸಮಾನರು ಕೂಡ ಮಾಡಲಾರರು ಅಥವಾ ಇವರ ದಾಖಲೆಯನ್ನು ಮುರಿಯಲಾರರು ಎನ್ನುವಂಥದ್ದನ್ನು ವಿಚಾರವನ್ನು ಹೇಳ್ತಾ ಇದ್ದೇನೆ. ಗಮನ ಇರಲಿ, ಈಗಿನ ಪ್ರಸ್ತುತ ರಾಜಕಾರಣದಲ್ಲಿ ಅಂದರೆ ಈಗಿರುವಂತಹ ರಾಜಕಾರಣಿಗಳು ಸಿದ್ದರಾಮಯ್ಯನವರ ಒಂದು ಈಗೊಂದು ಸಹಚರರಾಗಿರುವಂತಹ ಅಥವಾ ಅವರ ಅವಧಿಯಲ್ಲಿ CM ಅಥವಾ ಅವರ ಅವಧಿಯಲ್ಲಿ MLA ಆಗಿರುವಂಥ ಯಾವುದೇ ವ್ಯಕ್ತಿ ಕೂಡ ಇವರ ಸಾಧನೆಯನ್ನು ಮುರಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಮತ್ತೆ ಅವರ ಸಾಧನೆ ಮಾಡಬೇಕಪ್ಪ ಅಂದರೆ, ಅವರ ಸಾಧನೆ ಮುರಿಬೇಕಪ್ಪ ಅಂದರೆ ನಮ್ಮಂಥ ಯುವಕರು 30-25 ವಯಸ್ಸಿನ ಒಂದು ಯುವ ರಾಜಕಾರಣಿ ಬಂದರೆ ಮಾತ್ರ ಸಾಧ್ಯ ಆಗ್ತದೆ ಅಂತ ಮಾತನ್ನು ಹೇಳ್ತಾ ಈ ಒಂದು ಸಾಧನೆಯನ್ನು ಯಾರೂ ಕೂಡ ಸರಿಗಟ್ಟಲಾರರು ಎನ್ನುವಂಥ ಮಾತನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ಹಾಗೆ ಮತ್ತೊಮ್ಮೆ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.